ಈ ಪಾತ್ರ ಹೆಂಗಿದೆ ಅಂತಂದರೆ ಹೀರೋಯಿನ್ ಪಾತ್ರ ಒಂದಷ್ಟು ಸರ್ಪ್ರೈಸ್ಗಳಿದೆ ಆ ಪಾತ್ರಕ್ಕೆ. ಸೊ ಯಾವುದೋ ಗೊತ್ತಿದ್ದವ್ರಿಗಾದರೆ ಜನ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ, ಡೈರೆಕ್ಟ್ ಮಾತಾಡ್ತೀನಿ ಇಲ್ಲೊಂದು ಆಡಿಷನ್ ಟ್ರೈ ಮಾಡ್ತೀನಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ ಅವರು ಅದು ಮಾಲಾಶ್ರೀ ಅವ್ರ ಮಗಳು ಅಂತ ಅಂದ್ಬಿಟ್ಟು. ನಾನೇ ಒಂಥರ ನನಗೆ ಗಿಲ್ಟ್ ಫೀಲ್ ಆಗುತ್ತೆ, ಅಣ್ಣ ಏನಣ್ಣ ನೀವು ಹೇಳಿಲ್ಲ ನನಗೆ ಅಂಥವ್ರ ಮಗಳನ್ನ ನಿಂಗೆ ಇದು ಮಾಡ್ತೀನಲ್ಲ ಹೆಂಗಣ್ಣ ಅಂತ. ಕಾಟೇರ 2 ಆ ಥರದ್ದೇನು ಪ್ಲ್ಯಾನ್ಸ್ ಮಾಡಿಲ್ಲ ನಾವು ಫಸ್ಟಿಂದನು. ಬಟ್ ತುಂಬ ಇಂಪಾರ್ಟೆಂಟ್, ತುಂಬ ಪ್ರಾಮುಖ್ಯತೆ ಇರೋವಂಥ ಪೋರ್ಷನ್ಸ್ ಅದು ಆ ಲುಕ್ ಇರೋದು. ದರ್ಶನ್ ಸರ್ಗೆ ಈ ಸಿನಿಮಾನ ಬ್ಲೆಂಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿತ್ತಲ್ಲ ಅದೇ ನಮಗೆ ಚಾಲೆಂಜಿಂಗು. ಯಾಕಂದರೆ ಐ ನೋ ದಟ್ ಇಟ್ ವಿಲ್ ಬಿ ವಾವ್. ನೇಗಿಲು ಉಳುವ ಯೋಗಿ ಆಗಿರ್ಬೋದು ಅಥವಾ ರೈತ ಸಾಂಗ್ ಆಗಿರ್ಬೋದು, ಇದೆಲ್ಲನೂ ಎಮೋಷ್ನಲ್ ಆಗಿ ಇದೆ. ಈ ಹಾಡು ರೈತರ ಹಾಡು ಅವ್ರನ್ನ ಹೀರೋ ಆಗಿ ಪ್ರೊಜೆಕ್ಟ್ ಮಾಡಿದ್ದು. ಆ್ಯಂಡ್ ಅದಕ್ಕೆ ನನಗೆ ಲಕ್ಕಿಲಿ ನಮ್ಮ ದರ್ಶನ್ ಸರ್ ಹೆಂಗೆ ಅಂತಂದರೆ ಅವ್ರಿಗೆ ಗೊತ್ತು ಯಾವ ಸೀನ್ ನಾನು ಪರ್ಫಾರ್ಮ್ ಮಾಡಬೇಕು, ಯಾವ ಸೀನ್ ನಾನು ಬಿಟ್ಕೊಡ್ಬೇಕು ಅಂತ. ಅದು ತುಂಬ ಚೆನ್ನಾಗಿ ಗೊತ್ತು. ಅಂದಷ್ಟು ವಿಶಾಲ ಹೃದಯ ಕೂಡ ಇದೆ. ಯಾವುದೋ ಒಂದು ಸೀನಲ್ಲಿ ಅದು ನಂದಲ್ಲ ಇವ್ರಗಳದೇ ಪರ್ಫಾರ್ಮೆನ್ಸ್ ಅಂದರೆ ಅವ್ರಷ್ಟು ನೀಟಾಗಿ ಅವ್ರಿಗೆ ಪರ್ಫಾರ್ಮೆನ್ಸ್ ಕೊಟ್ಟು ಅವ್ರು ಹಂಗೆ ಸಬ್ಡ್ಯೂ ಆಗ್ತಾರೆ ಆ ಸೀನಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಬೇರೆ ಕ್ಯಾರೆಕ್ಟರ್ಗಳು ಕೂಡ ಎಲಿವೇಟ್ ಆಗುತ್ತೆ, ಪರ್ಫಾರ್ಮೆನ್ಸ್ ವೈಸಲ್ಲಿ ಆಗುತ್ತೆ. ಸೊ ಹಾಗೆ ನೀವು ಆಚೆ ನೋಡ್ಕೊಂಬಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು, ಶ್ರುತಿ ಮೇಡಮ್ ಕುಮಾರಿ ಅಂತ ಕ್ಯಾರೆಕ್ಟರ್ ಹೆಸರು, ಅಥವಾ ಬಿರಾದರ್ ಸರ್ ಚೊಂಗ್ಲಾ ಕ್ಯಾರೆಕ್ಟರ್ ಇರ್ಬೋದು, ಪುಟ್ಟರಾಜು, ಇದೆಲ್ಲನೂ ತಲೆಯಲ್ಲಿ ನಿಮಗೆ ಹಾಗೆ ಉಳ್ಕೊಳ್ಳುತ್ತೆ. ಸೊ ಆ ಥರದ್ದೊಂದು ಕ್ಯಾರೆಕ್ಟ್ರು. ಆ್ಯಂಡ್ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂಗೆ ಬಂದಾಗ ನಮಗೆ ರಾಕ್ಲೈನ್ ಸರು, ಅಮ್ಮ ನೀನು ಯಾರು ಬೇಕಾದ್ರೆ ಕರ್ಕೊಂಬ, ನೀನು ಯಾವ ಲ್ಯಾಂಗ್ವೇಜಿಂದನಾರು ಹೀರೋಯಿನ್ ಕರ್ಕೊಂಬ. ದರ್ಶನ್ ಸರು ಅಷ್ಟೇ, ನಿನ್ನ ಡಿಸಿಷನ್ ನಿಂತು ತಗೋ. ಬಟ್ ಅವ್ರು ಯಾವಾಗ ಒಂದು ಹೇಳ್ತಾರೆ, ಕನ್ನಡದ ಹೀರೋಯಿನಿಗೆ ಫಸ್ಟ್ ಪ್ರಾಮುಖ್ಯತೆ ಒಂದು ನೋಡು, ನಿನಗೆ ಇಲ್ಲ ಅಂತಂದರೆ ಹೊರಗಡೆನ ಕರ್ಕೊಂಬ ಅಂತ ಅವ್ರು ಹೇಳ್ತಿರ್ತಾರೆ. ನನಗಿದ್ದೇನು ಅಂದರೆ ಈ ಪಾತ್ರ ಹೆಂಗಿದೆ ಅಂತಂದರೆ ಹೀರೋಯಿನ್ ಪಾತ್ರ ಒಂದಷ್ಟು ಸರ್ಪ್ರೈಸ್ಗಳಿದೆ ಆ ಪಾತ್ರಕ್ಕೆ. ಸೊ ಯಾವುದೋ ಗೊತ್ತಿದ್ದವ್ರಿಗಾದರೆ ಜನ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ, ಏನು ಗೊತ್ತಿಲ್ಲದಿರೋರು ಯಾರೋ ಒಬ್ರು ಬಂದರೆ ವರ್ಕ್ ಆಗುತ್ತೆ. ಆ ನಿಟ್ಟಿನಲ್ಲಿ ಹುಡುಕ್ತಾ ಇರ್ಬೇಕಾರೆ ರಾಕ್ಲೈನ್ ಸರು ಏನೋ ಅಚಾನಕ್ಕಾಗಿ ಮಾಲಾಶ್ರೀ ಮೇಡಮ್ ಹತ್ರ ಮಾತಾಡ್ಬೇಕಾರೆ ಅವರು ನನ್ನ ಮಗಳು ಲಾಂಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ ಅಂದಾಗ, ಹೌದಾ ಸುಮ್ಮನೆ ಕಳಿಸಿ ಫೋಟೋಸ್ ಅಂತಂದು ಅವ್ರು ಹೇಳಿಲ್ಲ ಈ ಪಿಕ್ಚರಿಗೆ ಅಂದ್ಬಿಟ್ಟು. ನನಗೂ ಮಾಲಾಶ್ರೀ ಅವ್ರ ಮಗಳು ಅಂತ ಹೇಳಿಲ್ಲ, ನನಗೆ ಫೋಟೋಸ್ ಬಂತು. ಚೆನ್ನಾಗಿದೆ ಅಣ್ಣ, ಇದು ನಾನು ಅನ್ಕೊತಿರೋ ಲುಕ್ಕಿಗೆ ಮ್ಯಾಚ್ ಆಗ್ತಾಯಿದೆ, ಬಟ್ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ವಲ್ಲ, ನೀವೊಂದು ಆಡಿಷನ್ ಮಾಡಿ ನೋಡು ಆಮೇಲೆ ಡಿಸಿಷನ್ ತಗೋ. ಆಯ್ತು ನಾನು ಆಡಿಷನ್ ಮಾಡಿ ಕಳ್ಸೋಕೆ ಹೇಳಿ ಅಂತ. ಅದಾದಮೇಲೆ ಬರೀ ಆಡಿಷನ್ ಟೇಪ್ ಬರುತ್ತೆ ನನಗೆ. ಪರವಾಗಿಲ್ಲ ಅಣ್ಣ, ಬಟ್ ಇದು ಎಲ್ಲ ಅವರು ಆಡಿಷನ್ ಮನೇಲಿ ಮಾಡಿ ಕಳಿಸಿದಾರಲ್ಲ, ನನಗೆ ಒಂದು ಸತಿ ನನಗೆ ಆಫೀಸಿಗೆ ಬಂದು ನಾನು ಸತಿ ಡೈರೆಕ್ಟ್ ಮಾತಾಡ್ತೀನಿ ಇಲ್ಲೊಂದು ಆಡಿಷನ್ ಟ್ರೈ ಮಾಡ್ತೀನಿ ಆಯಿತು ಅಂದ್ಬಿಟ್ಟು ಅಲ್ಲಿ ಹೇಳ್ತಾರೆ ಅವರು ಅದು ಮಾಲಾಶ್ರೀ ಅವ್ರ ಮಗಳು ಅಂತ ಅಂದ್ಬಿಟ್ಟು. ನಾನೇ ಒಂಥರ ನನಗೆ ಗಿಲ್ಟ್ ಫೀಲ್ ಆಗುತ್ತೆ, ಅಣ್ಣ ಏನಣ್ಣ ನೀವು ಹೇಳಿಲ್ಲ ನನಗೆ ಅಂಥವ್ರ ಮಗಳನ್ನ ನಿಂಗೆ ಇದು ಮಾಡ್ತೀನಲ್ಲ ಹೆಂಗಣ್ಣ ಅಂತಂದರೆ, ನೀನು ಏನು ಕಟ್ಸ್ಕೊಬಿಡ್ತಾರೋ, ನೀನು ಪಾತ್ರಕ್ಕೆ ಸೂಟ್ ಆಗುತ್ತೆ ಅಂದರೆ ಮಾತ್ರ ನೀನು ಆಯ್ಕೆ ಮಾಡ್ಕೊ. ಅಲ್ಲ ಅಣ್ಣ ಮಾಲಾಶ್ರೀ ಅವ್ರ ಮಗಳು ಕರೆದು ನಾನು ಆಡಿಷನ್ ಮಾಡಿ ವರ್ಕ್ ಆಗಿಲ್ಲ ಅಂತಂದರೆ ಮತ್ತೆ ತಪ್ಪಾಗಬಾರ್ದು, ನೀನು ಯಾವುದು ತಲೆ ಕೆಡ್ಸ್ಕೊಬೇಡ ಅಂದರೆ ನೆಕ್ಸ್ಟ್ ಮಾಲಾಶ್ರೀ ಮೇಡಮೇ ಫೋನ್ ಮಾಡಿದ್ರು, ತರೋ ನೀವು ಅದನ್ನು ಯಾವುದೂ ಇದು ಮಾಡ್ಕೊಬೇಡಿ, ನಿಮ್ಮ ಪಾತ್ರಕ್ಕೆ ಓಕೆ ಆಗುತ್ತೆ ಅಂದರೆ ಮಾತ್ರ ನೀವು ಸೆಲೆಕ್ಟ್ ಮಾಡಿ ಅಂತ. ಮತ್ತೆ ನಾವು ಒಂದು ಲುಕ್ ಟೆಸ್ಟ್ ಮಾಡಿ ಮೇಕಪ್ ಹಾಕಿ ಒಂದು ಸುಧಾಕರ್ ಇಟ್ಕೊಂಡು ಶೂಟ್ ಮಾಡಿ ಆ ಹುಡುಗಿ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿತ್ತು ಅಂತಂದರೆ ಶಿ ವಾಸ್ ರೆಡಿ ಫಾರ್ ಅನ್ ಲಾಂಚ್. ದಟ್ ಈಸ್ ವೆನ್ ವಿ ಡಿಸೈಡೆಡ್. ಅಲ್ಲಿಂದ ದರ್ಶನ್ ಸರ್ ಹೇಳಿದ್ವಿ, ಸರ್ ಹಿಂಗಿದೆ ಅಂತಂದು. ಅವ್ರು ಒಂದೇ ಮಾತು, ರಾಮು ಸರ್ ನನ್ನ ಪಿಕ್ಚರ್ಗಳು ಮಾಡಿದ್ದಾರೆ, ಮಾಲಾಶ್ರೀ ಮೇಡಮ್ಮು ಶಿ ಇಸ್ ಅ ಸೂಪರ್ ಸ್ಟಾರ್ ಕನ್ನಡದಲ್ಲಿ, ಅವ್ರ ಮಗಳನ್ನ ನಾವು ಲಾಂಚ್ ಮಾಡೋ ಒಂದಿದೆ ಅಂತಂದರೆ ಧೈರ್ಯವಾಗಿ ಮಾಡು, ನನ್ನ ಗ್ರೀನ್ ಸಿಗ್ನಲ್ ಇದೆ, ನೀನು ಏನು ತಲೆ ಕೆಡ್ಸ್ಕೊಬೇಡ ಅಂತ ಅವರು ಅಷ್ಟು ಪ್ರೀತಿಯಿಂದ ಹೇಳೋದು. ಸೊ ಅದೆಲ್ಲ ಕೂಡ್ಕೊಂಬಂತು. ಆ್ಯಂಡ್ ಈ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ನಾನು ಹೇಳ್ತೀನಿ ಸರ್, ಆ ಹುಡುಗಿ ಪರ್ಫಾರ್ಮೆನ್ಸ್ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆರಾಧನಾ ಕೂಡ ಈ ಸಿನಿಮಾದಲ್ಲಿ. ಸೊ ಹೊಸ ಹುಡುಗಿ ಫಸ್ಟ್ ಟೈಮರು ಏನು ಅಂತ ಯಾವುದೂ ಅನಿಸಲ್ಲ ನಿಮಗೆ. ಪರ್ಫೆಕ್ಟ್ ಪೇರಿಂಗು, ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಅಂತಲೇ ಇಡೀ ಸಿನಿಮಾದಲ್ಲಿ ಅನಿಸುತ್ತೆ. ಟ್ರೈಲರಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಅಂದರೆ ಅದೇ ಸರ್ಪ್ರೈಸ್, ಲಾಸ್ಟ್ಗೆ ಒಂದು ಪಂಚು ಕೊಣ ಇಟ್ಕೊಂಬರ್ತಿದ್ದಾರೆ. ಇದ್ರ ಮೇಲೆ ತುಂಬ ಕುತೂಹಲ ಇದೆ. ಕಾಟೇರ 2ನ ಕಂಟಿನ್ಯೂಷನ್ ಅಥವಾ ಏನಿದು ಅಂತ. ಕಾಟೇರ 2 ಆ ಥರದ್ದೇನು ಪ್ಲ್ಯಾನ್ಸ್ ಮಾಡಿಲ್ಲ ನಾವು ಫಸ್ಟಿಂದನು. ಬಟ್ ತುಂಬ ಇಂಪಾರ್ಟೆಂಟ್, ತುಂಬ ಪ್ರಾಮುಖ್ಯತೆ ಇರೋವಂಥ ಪೋರ್ಷನ್ಸ್ ಅದು ಆ ಲುಕ್ ಇರೋದು. ಸಿನಿಮಾದಲ್ಲಿ ಆ ಪೋರ್ಷನ್ಸು ತುಂಬ ಹೈಲೈಟ್ಸ್ ಕೊಡುತ್ತೆ ಅನ್ನೋದು ಮಾತ್ರ ನಾನು ನಿಮ್ಗೆ ಹೇಳ್ಬೋದು. ಸೊ ಅದು ಬಿಟ್ಟರೆ ಇನ್ಯಾವುದು ಲೀಡು ಇನ್ನೊಂದಕ್ಕೆ ಆ ಥರದ್ದು ಖಂಡಿತವಾಗ್ಲೂ ಇಲ್ಲ. ಬಟ್ ಅಲ್ಲಿ ಪರ್ಫಾರ್ಮೆನ್ಸಸ್ಸು ಅಥವಾ ಅದರದ್ದು ಆ ಪಾತ್ರ ಏನೇನು ನಡೆಯುತ್ತೋ ಅದು ಸುತ್ತಮುತ್ತ ಅದು ವಾವ್ ಅನಿಸೋ ರೇಂಜ್ಗಂತೂ ಅದರಲ್ಲಿದೆ. ಯಾವಾಗಲೂ ಒಂದು ಸಿನಿಮಾ ಅಂದರೆ ಈಗಾಗಲೇ ಒಂದು ನಿಮ್ಮ ತಂಡದ್ದು ಹೇಳಿದ್ರಿ, ಎಲ್ಲರೂ ಅವ್ರವ್ರ ಕೆಲಸನ ಅಷ್ಟು ಪ್ರೀತಿಯಿಂದ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದಾಗ ಎಲ್ಲರೂ ಇದಾಗ್ತದೆ ಅಂತ. ಈ ಪಾತ್ರಧಾರಿಗಳ ಬಗ್ಗೆ ಇವಾಗ ಮಾತಾಡ್ಬೇಕಾದ್ರೆ ಆ್ಯಕ್ಚುಲಿ ನಾನು ನೋಡ್ತಾ ಇದ್ದೀನಲ್ಲ ಈ ಸೀರೀಸಲ್ಲಿ, ಪ್ರತಿಯೊಬ್ಬರು ಕೂಡ ಅವರೇ ಒಂದು ಹೀರೋ, ಅವರೇ ಒಂದು ಹೀರೋಯಿನ್ನು ಅನ್ನೋ ಲೆವೆಲ್ಗೆ ಅವ್ರು ಫೀಲ್ ಮಾಡ್ತಾ ಇದ್ದಾರೆ ಅಂತಂದರೆ ಯೂಶ್ವಲಿ ನಾವು ಆ ಥರ ನೋಡಲ್ಲ.
ಮಾತಾಡಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಬಟ್ ಈ ಫಿಲಮಲ್ಲಿ ಒಂದೊಂದು ಪಾತ್ರಧಾರಿನೂ ಕೂಡ ಅಷ್ಟು ಕಾನ್ಫಿಡೆಂಟಾಗಿ ಅಷ್ಟು ನಾನೇ ಸಿನಿಮಾ ಅನ್ನೋ ಒಂದು ಫೀಲಲ್ಲಿ ಮಾತಾಡ್ತಿದ್ರಲ್ಲ, ಮೇ ಬಿ ಆ ಒಂದು ಆ ಪಾತ್ರಕ್ಕಿರೋ ಸ್ಪೇಸ್ ಸರ್ ಅದು. ಕೆಲವು ಪೋಷಕ ಪಾತ್ರಗಳು ಸುಮ್ಮನೆ ಬರ್ತಾರೆ ಹೋಗ್ತಾರೆ ಅನ್ನೋದು ಮಾಡಿರ್ತಾರಲ್ಲ, ಅದರಲ್ಲಿ ಅವ್ರು ಇರೋ ಸ್ಪೇಸು, ಅವ್ರು ಕೊಟ್ಟಿರೋ ಪ್ರಾಮಿನೆನ್ಸೇ ಅವ್ರಿಗೆ ಅದು ಗೊತ್ತಾಗ್ತಾ ಇದೆ. ಬೇಕಂದರೆ ಸರ್ ಅವರೆಲ್ಲ ಬೇರೆ ಬೇರೆ ಫಿಲಮ್ ಮಾಡ್ತಿರ್ತಾರೆ, ದೇ ನೋ ಹೌ ಇಟ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಅಂತ. ಅವ್ರು ಅಷ್ಟೇ ಅಲ್ಲ, ನಾನು ಇದರಲ್ಲಿ ಹಳ್ಳಿಲಿರೋವಂಥ ಜನಗಳು ಇವ್ರನ್ನೆಲ್ಲರನ್ನೂ ಥಿಯೇಟ್ರ್ ಅವರಿಂದ ಕರ್ಕೊಂಬಂದಿದ್ದೀನಿ. ಅವ್ರುಗಳು ಕೂಡ ಅಷ್ಟು ಪ್ರಾಮುಖ್ಯತೆವಾಗಿ ಅವ್ರು ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡ್ತಾರೆ ಸರ್. ನೀವು ನೋಡಿ, ಇದು ಯಾವುದೋ ಒಂದು ಪಾತ್ರ ಒಂದು ಡೈಲಾಗ್ ಹೊಡಿತಿದೆ ಅಂತಂದ್ರೂ ಇದು ಇನ್ನು ಹಳ್ಳಿಯವನೇನಾ ಇವನು ಅನ್ಸೋ ರೇಂಜಿಗೆ ಆಗುತ್ತೆ ಅಲ್ಲಿ. ಒಂದು ಸಿನಿಮಾ ಅಂತ ನಾನು ಹೇಳ್ತಿಲ್ಲ, ಇಟ್ ಈಸ್ ಬೀನ್ ವರ್ಕ್ ಲೈಕ್ ದಟ್, ಇಟ್ ಈಸ್ ದಟ್ ವರ್ಲ್ಡ್. ಸೊ ಆ ನಿಟ್ಟಿನಲ್ಲೇ ನಡೆದಿರೋಂಥ ಕ್ಯಾರೆಕ್ಟರ್ಸ್ ಇದೆ ಎಲ್ಲ. ನಾವು ಕಾಟೇರ ಅಂದರೆ ಈಗ ಒಂದು 5 ವಾವ್ ಫ್ಯಾಕ್ಟರ್ಸ್ ಅಂದರೆ ತುಂಬ ವಾವ್ಸ್ ಅಂತ ಕಾಣ್ತದೆ ಸಿನಿಮಾಲಿ. ಒಂದು ವಾವ್ಸ್ ಅಂತ ಸರ್, ಮತ್ತು ಅಂದರೆ ಚಾಲೆಂಜಿಂಗು ವಾವ್ ಅಂದರೆ ಆಡಿಯನ್ಗೆ ಒಂದು ವಾವ್, ನಿಮಗೆ ಅದೊಂದು ಚಾಲೆಂಜ್ ಅಂತ ಅನಿಸಿದ್ದು ವಿಷಯಗಳೇನಾದರೂ ಹೇಳ್ಬೋದಾ? ಅಂದರೆ ದರ್ಶನ್ ಸರ್ಗೆ ಈ ಸಿನಿಮಾನ ಬ್ಲೆಂಡ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದಿತ್ತಲ್ಲ, ಅದೇ ನಮಗೆ ಚಾಲೆಂಜಿಂಗು. ಯಾಕಂದರೆ ಐ ನೋ ದಟ್ ಇಟ್ ವಿಲ್ ಬಿ ವಾವ್. ಈ ಸಿನಿಮಾ ದರ್ಶನ್ ಸರು ಈ ಸಿನಿಮಾ ಎರಡೂ ಹಿಂಗೆ ಬ್ಲೆಂಡ್ ಆಗೋಯ್ತು ಅಂತಂದರೆ ಇದು ವಾವ್ ಆಗುತ್ತೆ, ಬಟ್ ನಮಗೆ ಚಾಲೆಂಜಿಂಗ್ ಇದೆ ಅನ್ನೋದೇ ನನಗಿದ್ದಿದ್ದು ಫಸ್ಟು. ಸೊ ಆ ಬ್ಲೆಂಡ್ ಆಗಿದೆ, ನಮ್ಮ ಕಡೆಯಿಂದ ಅದು ಡೆಲಿವರ್ ಆಗಿದೆ. ಈಗ ಜನಕ್ಕೆ ವಾವ್ ಆಗಬೇಕು ಆ ಸ್ಕ್ರಿಪ್ಟ್. ನಾನು ಇದು ಯಾವುದೋ ಒಂದು ಸೀನು, ಇದೊಂದು ಸೀನು ಪ್ರವೀಣ್ ಇಲ್ಲ, ಇಡೀ ಸ್ಟೋರಿ ಪ್ರವೀಣ್. ಎವ್ರಿ ನೌ ಆ್ಯಂಡ್ ದೆನ್ ನಿಮ್ಗೆ ಒಂದು ಹೈ ಅಂದ ತಕ್ಷಣ ಹೀರೋ ಬಿಲ್ಡಪ್ ಇರಬೇಕು, ಹೈ ಅಂದ ತಕ್ಷಣ ಏನೋ ಫೈಟೇ ಇರಬೇಕು, ಖಂಡಿತವಾಗ್ಲೂ ಇಲ್ಲ. ಅದೊಂದು ಎಮೋಷ್ನಲ್ ಸೀನ್ ಆದರೂ ಕೂಡ ನಿಮಗೆ ಹೈ ಕೊಡುತ್ತೆ. ಆ ಥರದ್ದೇ ಒಂದು ಟ್ರಾವೆಲ್ಲು ಈ ಸಿನಿಮಾದಲ್ಲಿ. ಐ ಥಿಂಕ್ ನಾನು ಓವರಾಲ್ ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ತುಂಬ ಮಾತಾಡ್ಸಿದ್ನೋ ಏನೋ ಪಾಪ ಹೋಗ್ಬೇಕು ಅಂತಿದ್ರಿ. ಪರ್ಸ್ನಲಾಗಿ ನನಗೆ ಈ ಎಲಿವೇಶನ್ಸು ಮತ್ತು ಈ ಸಿನಿಮಾ, ಈ ತಂಡ, ಗುಣ ಅವ್ರ ಬಗ್ಗೆ ಮಾತಾಡಬೇಕಿತ್ತು. ಅಂದರೆ ಆವಾಗಲೇ ಹೇಳ್ತಾ ಇದ್ರಿ ಗುಣ ಅವರು ಎಷ್ಟು ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ಅಂತಂದರೆ. ಒಂದು ಗುಣ, ಇನ್ನೊಂದು ಸುಧಾಕರ್, ಇನ್ನೊಂದು ಪ್ರಕಾಶು, ಟೆಕ್ನಿಕಾಲಿಟಿ ಮಾಸ್ತಿ. ಅಂದರೆ ಆ ಟೆಕ್ನಿಷಿಯನ್ಸ್ಗೆ ಕೊಡೋಂಥ ಬೆಲೆ ಮತ್ತು ಅವ್ರನ್ನ ನೋಡ್ಕೊಳ್ಳೋಂಥ ರೀತಿ, ಆ ಪ್ರೀತಿ ಇಷ್ಟೆಲ್ಲ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಸಾಕಷ್ಟು ಸಲ ನಾವು ಈ ಥರದ್ದು ಚರ್ಚೆಗಳು ಮಾಡಿದಾಗ, ಸಿನಿಮಾ ಚರ್ಚೆಗಳು ಮಾಡಿದಾಗ ಅವ್ರ ಪಾಪ ಎಲ್ಲನೂ ಅವ್ರ ಕೊರಗುಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಆದರೆ ಈ ಒಂದು ತಂಡ, ಈ ಒಂದು ಸಿನಿಮಾ ವಿಚಾರಕ್ಕೆ ಮಾತಾಡ್ಬೇಕಾದ್ರೆ ಎಲ್ಲರೂ ತುಂಬ ಪ್ರೀತಿಯಿಂದ, ಅಂದರೆ ತುಂಬ ಸ್ಯಾಟಿಸ್ಫೈಡಾಗಿ ಮಾತಾಡ್ತಿದ್ದಾರೆ. ಅದು ತುಂಬ ಗುಡ್ ಫೀಲಿಂಗ್ ಅನ್ನಿಸ್ತಾ ಇದೆ ನನಗೆ. ಅದೇ ಇಟ್ಸ್ ಅಗೇನ್ ಬಿಕಾಸ್ ಆಫ್ ದಿ ಸ್ಕ್ರಿಪ್ಟ್ ಆ್ಯಂಡ್ ಎವ್ರಿಥಿಂಗ್, ಒಂದು ಡ್ರೈವಿಂಗ್ ಫೋರ್ಸ್ ಅದು. ಆ್ಯಂಡ್ ಗುಣನೂ ಅಷ್ಟೇ, ಅವರು ರಾಜಶೇಖರ್ ಅಂತ ಅವರ ಸ್ಟೇಟ್ ಇಬ್ಬರೂ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರು. ಅವ್ರಿಗೆ ತುಂಬ ದೊಡ್ಡ ಸಪೋರ್ಟಾಗಿ ನಿಂತಿದ್ದು ರಾಕ್ಲೈನ್ ಸರ್. ಯಾಕಂತಂದರೆ ಅಷ್ಟು ಈಸಿಯಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಪ್ರೊಡಕ್ಷನ್ ಸಪೋರ್ಟ್ ಇಲ್ಲ ಅಂತಂದರೆ. ಬಿಕಾಸ್ ಅವ್ರು ಅಷ್ಟು ಸಿನಿಮಾಗಳು ಮಾಡಿ, ಅವ್ರು ಅಷ್ಟು ದೊಡ್ಡ ದೊಡ್ಡ ಸೆಟ್ಗಳು ಅವೆಲ್ಲ ಮಾಡಿ ಅವ್ರಿಗೆ ಗೊತ್ತಿರೋದಕ್ಕೋಸ್ಕರ ಅವ್ರು ಕೂಡ ಇದನ್ನು ಕೆಲಸನ ಈಸಿ ಮಾಡಿಬಿಟ್ರು. ಅವರೇ ಕೆಲವೊಂದು ಟೈಮ್ ಗುಣ ಅವ್ರೇನೋ ಈ ಥರ ಮಾಡಬೇಕು ಅಂದರೆ ಅವ್ರು ಇನ್ನೊಂದು ಬೆಟರ್ ಆಪ್ಷನ್ ಬರೋರು, ಇದನ್ನು ಹಿಂಗೆ ಮಾಡಿ ನೋಡಿ, ಇನ್ನೊಂದು ಬೆಟರ್ ಆಗುತ್ತೇನೋ, ಇಲ್ಲ ಈಸಿ ಆಗುತ್ತೆ ನಿನಗೆ ಅಂತ. ಹಾಗೆ ರಾಕ್ಲೈನ್ ಸರ್ ಕೂಡ ಇನ್ಪುಟ್ಸ್ ಹಾಕೊಂಬಿಡೋರು. ಆ್ಯಂಡ್ ಅವ್ರದ್ದೊಂದು ತಂಡ, ಪ್ರೊಡಕ್ಷನ್ ತಂಡ ಆಗಿರ್ಬೋದು, ನಮ್ಮ ಪ್ರೊಡಕ್ಷನ್ಸ್ ಈ ಮ್ಯಾನೇಜರ್ಸ್, ನಮ್ಮ ನರಸಿಂಹಣ್ಣ, ಜಗದೀಶ್, ಈ ಥರದ್ದು ಇವ್ರುಗಳು ಕೂಡ ಇಟ್ ಈಸ್ ಟೋಟಲಿ ಅ ಟೀಮ್ ವರ್ಕ್ ಪ್ರವೀಣ್. ನಾವು ಒಂದು 5-6 ಜನ ಕಾಣಿಸ್ಕೊತಾ ಇದ್ದೀವಿ ಅಂದ್ಬಿಟ್ರೆ ಅದ್ರ ಹಿಂದೆ ಒಂದು ದೊಡ್ಡ ತಂಡ ವರ್ಕ್ ಮಾಡಿದೆ ಇದರಿಂದ. ಕಾಟೇರ ಇವತ್ತು ಇಲ್ಲಿ ಟ್ರೈಲರ್ ನೋಡಿ ಜನ ಇಷ್ಟಪಡ್ತೀರ, ಎಲ್ಲ ಹಿಂಗೆ ಬರ್ತಾಯಿದೆ ಅಂತಂದರೆ ಅದರಿಂದ ತುಂಬ ಒಂದು ದೊಡ್ಡ ತಂಡ ಶ್ರಮಪಟ್ಟಿದೆ. ಆ್ಯಂಡ್ ಐ ವಿಲ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಟ್ ಟೀಮ್. ಲಾಸ್ಟ್ ವಿಷಯ, ಶನಿವಾರ ಮಂಡ್ಯದಲ್ಲಿ ದೊಡ್ಡ ಇವೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ರೈತರು ಅನ್ನೋ ಒಂದು ವಿಷಯ ಮತ್ತು ಆ ಒಂದು ಕಾಯ್ದೆ ಏನು 70ರ ಕಾಯ್ದೆ, ಉಳುವನೆ ಭೂಮಿ ಒಡೆಯ ಒಂದು ಕಾಯ್ದೆ, ಅದು ಸಾರ್ವಕಾಲಿಕ, ಅದು ಯಾವಾಗಲೂ ನೆನೆಸ್ಕೊಳ್ಳೋಂಥ ಒಂದು ವಿಷಯ. ಸೊ ಅದರದ್ದೊಂದು ಹೋರಾಟ, ಈ ಥರದೊಂದು ವಿಷಯ ಅಂತಂದಾಗ ಚಾಲೆಂಜಿಂಗ್ ಹೆಂಗಿತ್ತು ಸರ್? ಅಂದರೆ ಔಟ್ಡೋರ್ ನೀವು ಶೂಟ್ ಮಾಡಿದಾಗ ರೀಕ್ರಿಯೇಷನ್ನು, ಆವತ್ತಿನ ಒಂದು ಭೂಮಿ, ಆವತ್ತಿನ ಒಂದು ಭಾಗ, ಆವತ್ತಿನ ಒಂದು ರೈತಾಪಿ ವರ್ಗ, ಅದೊಂದು ಚಾಲೆಂಜ್ ಹೇಗಿತ್ತು? ಮತ್ತು ನೆಕ್ಸ್ಟ್ ಬರ್ತಾ ಇರೋಂಥ ಹಾಡಿನ ಬಗ್ಗೆ ತುಂಬ ಕುತೂಹಲ ಇದೆ. ಅದು ರೈತರ ಮೇಲೆ ಮಾಡಿರುವಂಥ ಹಾಡು ಅಂತ ಹೇಳ್ತಾರೆ. ಅಂದರೆ ಯೂಶ್ವಲಿ ನೇಗಿಲ ಯೋಗಿ ಈ ಥರದ್ದು ಹಾಡುಗಳನ್ನ ನಾವು ಕೇಳಿದ್ವಿ. ರೈತ ಅಣ್ಣವ್ರದ್ದು ದೊರೆ ಫಿಲಮ್ ನೋಡಿದ್ವಿ. ಈ ಥರದ್ದು ಒಂದಷ್ಟು ಇದೆ. ರೈತನ ಯಾವಾಗಲೂ ಎಲ್ಲರೂ ಎಮೋಷ್ನಲಾಗಿ ನೋಡ್ತಾರೆ, ಅಥವಾ ರೈತನ ಅವನು ಬಡವ ಅನ್ನೋ ಥರ ನೋಡ್ತಾರೆ. ಮತ್ತು ರೈತನೇ ಬೆನ್ನೆಲುಬು ಅಂತಾನೆ, ಅವನ ಹೆಸರಲ್ಲಿ ತುಂಬ ಬೇರೆ ಬೇರೆ ಥರ ರಾಜಕೀಯಗಳು ಮಾಡ್ತಾರೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ಕಾಟೇರದಲ್ಲಿ ಬರುವಂಥ ಆ ಒಂದು ಹಾಡು ಹೇಗಿರ್ಬೋದು ಅನ್ನೋ ಒಂದು ಕುತೂಹಲ ಸರ್. ಅದೇ ಸರ್, ಇಲ್ಲೇನಾಗೋಯ್ತು, ಅಗೇನ್ ಚಾಲೆಂಜಸ್ ವೈಸಲ್ಲಿ ಬಂದಾಗ ನಾನು 80% ಸಿನಿಮಾ ಸೆಟ್ಸಲ್ಲಿ ಕಂಟ್ರೋಲ್ ಲೊಕೇಶನೇ ಮಾಡಿದ್ವಿ. ಬಟ್ ಒಂದು 20% ನನಗೆ ರಿಯಲ್ ಫಾರ್ಮು ಇದೆಲ್ಲ ಹೋಗಲೇಬೇಕಾಗಿತ್ತು. ಬಟ್ ಅಗೇನ್ ಅಲ್ಲಿ ಪ್ರೊಡಕ್ಷನ್ ಸಪೋರ್ಟ್ ಇದ್ದಿದ್ದಕ್ಕೆ ನಾವು ಅದು ಕಂಟ್ರೋಲಲ್ಲಿ ಶೂಟಿಂಗ್ ಎಲ್ಲ ಮಾಡಿದ್ವಿ. ನಾವು
ನೀವೇ ನೋಡಿದ್ರೆ ತುಂಬ ಮಿನಿಮಲ್ ನಮ್ದು ಏನೋ ಫುಟೇಜ್ ಲೀಕ್ ಆಗಿದ್ದು ಮಿನಿಮಲ್ ಅಂದರೆ ಅಷ್ಟು ಪ್ರೊಟೆಕ್ಟೆಡಾಗಿ ಮಾಡಿದ್ವಿ ನಾವು. ರೈತರ ಬ್ಯಾಕ್ ಡ್ರಾಪ್ ಇದೆ, ಇದು ಪೂರ್ತಿ ಕತೆ ಬರೀ ಅದೇನೋ ನಾವೇನೋ ಬೋಧನೆ ಮಾಡ್ತಿದ್ದೀವಿ ಅಥವಾ ಇನ್ನೊಂದೇನೋ ಗೋಳ್ ಕತೆ ಆ ಥರ ಖಂಡಿತವಾಗಲಿಲ್ಲ. ಬಟ್ ದಟ್ ಈಸ್ ದಿ ಬ್ಯಾಕ್ ಡ್ರಾಪ್, ದೇ ಆರ್ ದಿ ಬ್ಯಾಕ್ ಡ್ರಾಪ್. ಇದು ಸಿಚುವೇಶ್ನಲ್ ಬರೋವಂಥ ಒಂದು ಸಾಂಗು. ನೀವು ಹೇಳ್ದಂಗೆ ನೇಗಿಲು ಉಳುವ ಯೋಗಿ ಆಗಿರ್ಬೋದು ಅಥವಾ ರೈತ ಸಾಂಗ್ ಆಗಿರ್ಬೋದು, ಇದೆಲ್ಲನೂ ಎಮೋಷ್ನಲ್ ಆಗಿ ಇದೆ. ಈ ಹಾಡು ರೈತರ ಹಾಡು ಅವ್ರನ್ನ ಹೀರೋ ಆಗಿ ಪ್ರೊಜೆಕ್ಟ್ ಮಾಡಿದೆ. ನನಗೆ ಹೀರೋನೇ ರೈತ ಅನ್ನೋ ಥರ. ನೀವು ಅದನ್ನು ಹೀರೋ ಕನೆಕ್ಟ್ ಮಾಡಿಕೊಂಡ್ರೆ ಹೀರೋಗೆ, ನೀವು ಅದನ್ನು ರೈತನ ಕನೆಕ್ಟ್ ಮಾಡಿಕೊಂಡ್ರೆ ರೈತನಿಗೆ. ಸೊ ಆ ಥರ ಪಾಯಿಂಟ್ ಆಫ್ ವ್ಯೂಲಿ ಒಂದು ಕಮರ್ಷಿಯಲ್ ಎಲಿಮೆಂಟಲ್ಲಿ ಮಾಡಿರೋವಂಥ ಸಾಂಗು. ನೀವು ಏನು ಇದು ಹುಕ್ಕು ನಾವು ಮ್ಯೂಸಿಕ್ ಇಷ್ಟ ಆಯಿತು ಅಂದ್ರಲ್ಲ, ಅದು ಪಾ 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 ಅದೇ ಅದ್ರದ್ದು ಹುಕ್ಕು. ಆ ಸಾಂಗ್ದು ಹುಕ್ಕೇನೆ ಅದು. ಪುನೀತ್ ಆರ್ಯ ಅಂತ ಅಂದ್ಬಿಟ್ಟು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆ ಕೆಲಸ ಮಾಡ್ತಾರೆ. ಮಂಡ್ಯದ ಹುಡುಗ ಅವನು ಲಿರಿಕ್ಸ್ ಬರೆದಿರೋದು ಈ ಹಾಡಿಗೆ. ಸೊ ತುಂಬ ಅದ್ಭುತವಾದ ಲಿರಿಕ್ಸು, ಸಾಲುಗಳು. ಒಬ್ಬ ರೈತನ ಹೀರೋ ಪ್ರೊಜೆಕ್ಟ್ ಮಾಡೋದೇ ಆ ಸಾಂಗ್ ಅಂತ ಹೇಳ್ಬೋದು ಅಷ್ಟೇ. ಸರ್ ತುಂಬ ಒಳ್ಳೊಳ್ಳೆ ವಿಷಯ ಮಾತಾಡ್ದಂಗೆ ಅನಿಸ್ತು. ಅಂದರೆ ನನಗೆ ಯಾವಾಗಲೂ ಬರೀ ಸಿನಿಮಾ ವಿಚಾರ ಅಲ್ಲದೆ ಆ ಮೇಕಿಂಗು, ವರ್ಕಿಂಗು, ಪ್ಯಾಟ್ರನ್ ಬಗ್ಗೆ ಮಾತಾಡೋಕ್ಕೆ ತುಂಬ ಇಷ್ಟ, ಮತ್ತು ಅದು ಬೇಕು. ನಮ್ಮ ಆಡಿಯನ್ಸು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ತುಂಬ ಟೈಮ್ ತೊಗೊಂಡಿದ್ದೀನಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಕಾಟೇರ ನಿಜವಾಗ್ಲೂ ತುಂಬ ಮೈ ನವಿರೇಳಿಸೋ ಥರ ಮಾತುಗಳು ನಿಮ್ಮ ಮುಂದೆ ಕೇಳಿ ಇವತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ಹಾಗೆಯೇ ಆಡಿಯನ್ಸು ಕೂಡ ಎಕ್ಸೈಟ್ ಆಗಿರ್ತಾರೆ ಅಂತ ಅನ್ಕೋತೀನಿ. 29ಕ್ಕೆ ಆಲ್ ದ ಬೆಸ್ಟ್. ತುಂಬ ದೊಡ್ಡದಾಗಿ ಆಗುತ್ತೆ, ಯಾಕೆಂದರೆ ಆ ಹಾರಕ್ಕೆ ಇಡೀ ಇಂಡಸ್ಟ್ರಿಯಿಂದ ಇದೆ, ಹಾಗೆ ಇಡೀ ಕನ್ನಡಿಗರಿಂದ ಇದೆ. ತುಂಬ ಪ್ರತಿಷ್ಠೆಯಾಗಿ ತೊಗೊಂಡಿದ್ದಾರೆ ಸ್ವಾಭಿಮಾನದ ಕನ್ನಡಿಗರು, ಸ್ವಾಭಿಮಾನಿಗಳು. ಸೊ ತುಂಬ ದೊಡ್ಡದಾಗಿ ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಪ್ರವೀಣ್. ನನಗೆ ಈ ಸ್ಪೇಸು, ನನಗೆ ನಿಮ್ಮ ಚಾನಲ್ ಮಾತಾಡ್ಸಿದ್ದು ಕೂಡ ನನಗೂ ಖುಷಿ ಇದೆ. ಯು ಬೀನ್ ಸಪೋರ್ಟಿಂಗ್ ದ ಫಿಲಮ್ಸ್. ನನ್ನ ಫಿಲಮ್ಸ್ ಅಂತಲೇ ಅಲ್ಲ, ಕಾ ಪಿಕ್ಚರ್ಸ್ ಕನ್ನಡಗೋಸ್ಕರ ಯಾವ ಸಿನಿಮಾ ಬಂದ್ರೂ ಅದಕ್ಕೆ ಅಷ್ಟು ಪ್ರೀತಿಯಿಂದ ನೀವು ಕೆಲಸ ಮಾಡಿದರೆ ನೋ. ನೀವು ನಾನು ಗುರು ಶಿಷ್ಯರು ಮಾಡಿದಾಗಲೂ ಆ ಸಿನಿಮಾಗೆ ಶರಣು ಹುಡುಗರು ಅಂದರೂ ಕೂಡ ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿದರೆ. ದರ್ಶನ್ ಸರು, ಕಾಟೇರ ಅಂತ ಹಿಂಗೆ ಬಂದರೂ ಅಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿದರೆ. ಸೊ ನಾನು ನಿಮ್ಮ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳ್ತೀನಿ. ಥ್ಯಾಂಕ್ ಯು ಪ್ರವೀಣ್. ಇದಿಷ್ಟು ಇವತ್ತಿನ ವಿಶೇಷ. ಕಾಟೇರ 360ಯಲ್ಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಕಾಟೇರದು ತರುಣ್ ಸುಧೀರ್ ಅವರ ಮಾತುಗಳನ್ನು ನೀವು ಕೇಳಿ ಖುಷಿಯಾಗಿರ್ತಾರೆ ಅನ್ಕೋತೀನಿ. ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಅವರು ಕಾಟೇರ ವಿಚಾರವಾಗಿ ಹೇಳಿದ್ದಾರೆ. ಐ ಥಿಂಕ್ ನಾನೊಂದು ಸಂಪೂರ್ಣವಾದ ಒಂದು ಪ್ರಿವ್ಯೂ ರಿಪೋರ್ಟ್ನ ಕಾಟೇರ ಬಗ್ಗೆ ನಿಮಗೆ ತರುಣ್ ಅವರಿಂದ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ 29ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಅಪ್ಪಟ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕಾಟೇರ ಮಿಸ್ ಮಾಡಬೇಡಿ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ನಮಸ್ಕಾರ.